ನೀವು ಕೋಟಿಗೆ ಬರ್ಬೇಕು, ನಾನು ಕೋಟಿಗೆ ಬರ್ಬೇಕು, ಎಲ್ಲರೂ ಕೈ ಮುಗಿಬೇಕು, ಕೈ ಮುಗಿಬೇಕು ಅಂದ್ರೆ ನಮ್ ತೊರೆ ತಿರ್ದಿಕ್ ಬಿಡ್ರಿ. ಇಲ್ಲಿಗೆ ಸುಮ್ ಏನೈತಿ, ದಲಿತ ಸಭೆ ಮಾಡ್ರಿ ವಾರ ವಾರ. ಏನ್ ನಮ್ ಸಮಾಜದವ್ರದವ್ರ SP ಸಾಹೇಬ್ರು ಎದಕ್ ತಗೋತಾರ? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕುಂದುಕೊರತೆಗಳ ಸಭೆ ನೀವು ಎದಕ್ ತಗೋತೀರಿ? ಯಾವ ವಿಷಯಕ್ಕೆ ತಗೋತೀರಿ? ಅವೆಲ್ಲ ಬರೀ ಕರೆಯೋದು, ಲೀಡರ್ಗಳನ್ನ ಕರೆಯೋದು, ಚಾ ಕುಡಿಸೋದು. ಈ ಯುವಕರನ್ನ ಏನೋ ಅವೇರ್ನೆಸ್ ಇಲ್ಲ, ಕಾನೂನು ಬಗ್ಗೆ ಅವೇರ್ನೆಸ್ ಇಲ್ಲ, ಸಂವಿಧಾನ ಬಗ್ಗೆ ಅವೇರ್ನೆಸ್ ಇಲ್ಲ. ಇದೇ ಸ್ಟೇಷನ್ದಾಗ ಇತ್ತು ಹೇಳ್ತೀನಿ, ನೀವು ಅಸ್ತ್ ಹಿಡಿದವರು, ಬಂದೂಕ್ ಹಿಡಿದವರು ಸೋಲಿಸಿರ್ಬೋದು, ಆದ್ರೆ ಬಾಬಾ ಸಾಹೇಬ್ ಪುಸ್ತಕ ಹಿಡ್ಕೊಂಡು ಕೂತವ್ನು ಯಾರು ಸೋಲ್ಸಾಕಿಲ್ಲ. ನೀವು ಸಾಹೇಬರು ಯಾರು ಇಲ್ಲಪ್ಪ, ನೀವು ಮರ್ಯಾದೆ ಕೊಡಾಕತ್ತೀವಿ. ಯಾಕೆ ಮರ್ಯಾದೆ ಕೊಡುತ್ತೆ? ಆ ಮರ್ಯಾದೆ ಇಟ್ಕೋಬೇಕು. ಅದನ್ನು ಇವತ್ತು ಫಸ್ಟ್ ಟೈಮ್ ಮರ್ಯಾದೆ ಕೊಡಾಕತ್ತೀನಿ. ಯಾಕಂದ್ರೆ ನೀವು ಒಬ್ಬರು ಹಿಂದುಳಿದವರು ಇದ್ದೀರಿ. ನಿಮಗೂ ಸಾಕಷ್ಟು ಡಿಪಾರ್ಟ್ಮೆಂಟ್ದಾಗ ಸಾಕಷ್ಟು ಟಾರ್ಚರ್ಗಳು ಆಗ್ತಾವ, ಸಾಕಷ್ಟು ನಿಮ್ಗೂ ದಬ್ಬಾಣಿಕೆ ಆಗ್ತಾವ. ಅದನ್ನ ನೀವು ತಿಳ್ಕೊರಿ. ಆ ಟೈಮಿಗೆ ಯಾವಾರ ಬರ್ಬೇಕಪ್ಪ, ನಿಮ್ಗೆ ಅನ್ಯದಾಗ ಯಾವ ಬರ್ಬೇಕಂದ್ರೆ ಮೊದಲು ನಾ ಬಂದಿರ್ತಾರೆ ಮಾತು ಹೇಳ್ತೀನಿ, ನಿಮ್ಗೆ ಗೊತ್ತಿಲ್ಲ. ಅದು ಇವತ್ತು ವೀರ ಸಂಗೊಳ್ಳಿರಾಯಣ್ಣ ಎಷ್ಟು ಹೆಸರು ಗಳಿಸ್ಯಾರಪ್ಪ ಅಂದ್ರೆ ಅದ್ರ ತಾಕತ್ ನಮ್ ಕೈಯಾಗ ಐತಿ, ಅವ್ರ ತಲವಾರ ನಮ್ ಕೈಯಾಗ ಐತಿ. ಬಟ್ ಅದು ಯಾವಾಗ ಯೂಸ್ ಮಾಡ್ಬೇಕು ಅವಾಗ ಮಾಡ್ತೀವಿ. ಅದ್ರ ಬಾಬಾ ಸಾಹೇಬ್ ನಮ್ಗೆ ಕೊಟ್ಟಿದ್ದೇನು? ಪೆನ್ ಮುಖಾಂತರ ನೋಡ್ರಿ. ನೀವು ಚಾಪುರ ತೋಲ್ಕಿಶನ್ ಮಾಡ್ರಿ, ಏನು ತೋಲ್ ಮಾಡ್ರಿ, ಅದಕ್ಕೆ ಒಂದು ಅರ್ಥ. ಆದ್ರೆ ಇದು ಗುಲಾಮಗಿರಿ ಮಾಡೋದು, ಚಮಚಗಿರಿ ಮಾಡೋದು ನಮ್ಮ ಜೊತೆ ಮಾಡ್ಬೇಕು ಸರ್. ಯಾಕೆ ದಲಿತರ ಮೇಲೆ ಕಣ್ಣು ಇಡ್ತೀರಿ, ದಲಿತರ ಆಹಾರ ಮೇಲೆ ಕಣ್ಣು ಇಡ್ತೀರಿ, ದಲಿತರ ಗಾಡಿ ತಗೊಂಡ್ರಿ ಗಿಡ ಕಣ್ಣು ಇಡ್ತೀರಿ, ದಲಿತರ ಬಂಗಾರ ಕೊಡೋರ್ ಕಣ್ಣು ಇಡ್ತೀರಿ. ಯಾಕ್ರಿ ಯಾಕ? ದಲಿತ ಲೀಡರ್ ಮೇಲೆ ಕಣ್ಣು ಇಡ್ತೀರಿ. ಒಬ್ಬ ಯಾವನೋ ದಲಿತ ಅವನ ಮೇಲೆ ಕಣ್ಣು ಇಡ್ತೀರಿ. ನೀವು ಎಷ್ಟೆಲ್ಲ ಕಣ್ಣು ಇಟ್ಟು ನಮ್ಗೆ ಏನು ಕಿತ್ಕೊಳಕ್ ಆಗಿಲ್ಲ. ನಮಗೆ ನ್ಯಾಯ ಇವತ್ತು ಏನ್ ಬೇಕಾದ್ರೆ ಬೇಕು. ನ್ಯಾಯ ಕೊಡ್ಲಿಕ್ಕಂದ್ರೂ ನ್ಯಾಯ ಹೆಂಗೆ ಕರ್ಸ್ಬೇಕನ್ನೋದು ನಮ್ಗೆ ಅದನ್ನೂ ಗೊತ್ತೈತಿ. ಅದೇನು ಕರೆಸ್ಬೇಕು, ಹೆಂಗೆ ಕರೆಸ್ಬೇಕು. ಯಾಕಂದ್ರೆ ನಾವು ಎಲ್ಲರ ಬಿರಿಯಾನಿ ಕೊಟ್ರೆ ಒಂದು ಇಷ್ಟು ಕೊಟ್ರೆ ಹೋಗೋ ಮಕ್ಕಳಲ್ಲ. ಇವ ಹೋದ್ರು ಇಲ್ಲೇ ಕೊಡ್ತೀವ, ಆದ್ರೆ ನ್ಯಾಯ ಕೊಡೋದು ಗೊತ್ತಿಲ್ಲ. ಬಹುಶಃ ನನ್ನ ಸೋಷಿಯಲ್ ಮೀಡಿಯಾದಾಗ ಚೆಕ್ ಮಾಡ್ರಿ, 8 ಕೇಸ್ ಅದಾವ. 8 ಕೇಸ್ ನಾವು ಹೆದರಂಗಿಲ್ಲ. ಯಾಕಂದ್ರೆ ಸುಳ್ಳು ಕೇಸ್ ಹಾಕಿರಿ, ನಾ ಯಾಕೆ ಹೆದರ್ಬೇಕು? ನಿಮ್ಗೂ ಒಂದು ಕಾನೂನು ಐತಿ. ಯಾರೋ ಒಬ್ಬ ಸಣ್ಣ ಹುಡುಗದ ಅನ್ಎಜುಕೇಟೆಡ್ ತಿಳ್ಕೊರಿ ಅಥವಾ ಮೈನರ್ ತಿಳ್ಕೊರಿ, ಅವನಿಗೆ ಕರೆಸಿ ವಾರ್ನಿಂಗ್ ಮಾಡ್ರಿ. ಒಂದು ನಿಮ್ಮ ಮಗ ತಿಳ್ಕೊಂಡ್ ಅವನಿಗೆ ಬುದ್ಧಿ ಕಲಿಸಿ ಅದಕ್ಕೆ ನಾವು ಒಪ್ಕೋತೀವಿ. ಆದ್ರೆ ಇದು ಬೂಟ್ ತೊಗೊಂಡು ಹೊಡಿತೀನಿ. ಸಂಘಟನೆಗಳು ಏನ್ ಮಾಡ್ತಾರಪ್ಪ ಅಂದ್ರ, ನಿಮ್ ತಾಕತ್ತಿದ್ರೆ ಬಾರಪ್ಪ ನಾವು ಬಂದು ಏನ್ ಮಾಡ್ತೀವಿ. ಹೌದಿಲ್ಲ? ನೀವು ಅಪಾಲಜಿ ಕೇಳಿಸ್ತಿರೋ ಏನ್ ಸಾರಿ ಕೇಳಿಸ್ತಿರೋ ಗೊತ್ತಿಲ್ಲ. CP ಸಾಹೇಬ್ರ ಒಂದು ರೆಸ್ಪೆಕ್ಟ್ ಕೊಡತ್ತೀವಿ. ಯಾಕೋ ರೆಸ್ಪೆಕ್ಟ್ ಮಾಡಕತ್ತ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಯಾಕಂದ್ರೆ ಇದು ಏನು ಹೊಸದಾಗಲ್ಲ. ಇದ್ದಂತ ನೀವು ಅದಿರಿ, ನಿಮ್ಗೂ ಒಂದು ಅವಕಾಶ ಕೊಡ್ಲಿ, ನಾವು ರಿಕ್ಷಕ್ಕೆ ಒಂದು ಅವಕಾಶ ಕೊಡೋನೇನು ಬೇಡ. ಅವ್ರು ಏನಂತಾರಪ್ಪ ಅಂದ್ರೆ ಏನೋ ಒಂದು ಮುಂದೆ ಪ್ರೊಸೀಜರ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕ ಅದಕ್ಕೆ ಎಲ್ಲರೂ ಮೀಟಿಂಗ್ ಮಾಡಿ ಫೈನಲ್ ತೊಗೊಳ್ಳೋದು ಒಮ್ಮೆ ಒಪ್ಕೊಳ್ತಲ್ರಿ. ನೀವು ಯಾವಾಗ ಆಕ್ಷನ್ ತಗೋತೀರಿ, ಹೆಂಗೆ ತೊಗೊತೀರಿ, ಆ ವಯಸ್ಸಿಗೆ ನೀವು ಕೇಳೋರು ಬಿಟ್ಟರು ಗೊತ್ತಿಲ್ಲ. ಮೈಕ್ದಾಗ ಹಚ್ಚಿದ್ರೆ ಹಚ್ಕೊಡ್ತೀವಿ. ಅದ್ಮೇಲೆ ಅಟ್ರಾಸಿಟಿ ದಾಖಲೆ ಆಗ್ತಾವೋ ಏನಿಲ್ಲೋ ನನಗೆ ಫಸ್ಟ್ ಉತ್ತರ ಕೊಡ್ರಿ. ಎರಡನೇದು, ನೀವು ಸಸ್ಪೆಂಡ್ ಮಾಡ್ತಿರೋ, ಡಿಸ್ಮಿಸ್ ಮಾಡ್ತಿರೋ, ಟ್ರಾನ್ಸ್ಫರ್ ಮಾಡ್ತಿರೋ, ಅದನ್ನು ಮೂರಾಗ ನಮಗೊಂದು ಯಾವ್ದು ಕೊಡ್ರಿ. ಅದು ಕೊಟ್ಟದ ಮೇಲೆ ನಾವು ಇಲ್ಲಿ ಕೊಂಡಿ ಅಂತ ಇರ್ತನ ನಾವು ಏನೋ ಇರ್ತೇವೆ. ನೀವು ಎಷ್ಟು